ನನ್ನ ಯಾವ ಹೋಟ್ಲಿ ವೆಸ್ಟ್ ಇಂಡಿಗೆ ಕರ್ಸಿದ್ರು, ಏನೇನು ಮಾತಾಡಿದ್ರು ಎಲ್ಲವೂ ನಂತ ದಾಖಲೆ ಇದೆ. ಹೈಕಮಾಂಡ್ಗೆ ತಪ್ಪು ಮಾಹಿತಿಯಿಂದ ನೋಡಿ, ಇಲ್ಲಿ ಕೆಲವರು ನಾನು ರಾಷ್ಟ್ರೀಯ ನಾಯಕರ ಬಗ್ಗೆ ಟೀಕೆ ಮಾಡಕ್ಕೆ ಇಚ್ಛೆ ಪಡಲ್ಲ. ರಾಷ್ಟ್ರೀಯ ನಾಯಕರಿಗೆ ತಪ್ಪು ಕಲ್ಪನೆಗಳು, ಕರ್ನಾಟಕದ ರಾಜಕೀಯ ಚಿತ್ರಣವನ್ನ ಯಾರು ಹೇಳ್ತಾ ಇಲ್ಲ, ತಪ್ಪು ಮಾಹಿತಿಯನ್ನು ಕೊಡ್ತಾ ಇದಾರೆ. ರಾಜ್ಯದ ಅಧ್ಯಕ್ಷ ಆದ್ಮೇಲೆ ಸನ್ಮಾನ್ಯ ಯಡಿಯೂರಪ್ಪನವ್ರ ಪಕ್ಷವನ್ನು ಕಟ್ಟಿಲ್ಲ, ಬೆಳೆಸಿಲ್ಲ. ಯಡಿಯೂರಪ್ಪನವರಿಗೆ ಅನಂತಕುಮಾರ್, ಈಶ್ವರಪ್ಪನವರು, ಜಗದೀಶ್ ಶೆಟ್ಟರು, BB ಶಿವಪ್ಪನವರು, ಮಲ್ಲಿಕಾರ್ಜುನವರು, ತಂಗಾರವರು, ಶಂಕರಮೂರ್ತಿ, ಬಹಳ ಜನ ನಾಯಕರು ಸಾಥ್ ಕೊಟ್ರು. ನಾನು ಇಲ್ಲ ಅಂತ ಹೇಳಿಲ್ಲ. ಪಕ್ಷವನ್ನು ಕಟ್ಟಿದ್ರು, ಬೆಳೆಸಿದ್ರು. ಅಂತವ್ರ ವಿರುದ್ಧ ಎತ್ಕೊಡ್ತಾ ಇದಾರಲ್ಲ, ಇದಕ್ಕೆ ಯಾರು ಹುನ್ನಾರ? ಇದು ಹೊರ ಬರ್ಬೇಕು. ಕೆಲವರು ಅದಾರೆ ನಾಟಕ ಮಾಡ್ತಾರೆ, ಡ್ರಾಮಾ ಮಾಡ್ತಾ ಇದಾರೆ. ಯತ್ನಾಳ್ ಹೇಳಿಲ್ಲ ನನಗೆ ಬ್ಯಾಕಪ್ ಇದೆ. ಆಯ್ತು, ಯಾಕೆ ಉಚ್ಚಾಟನೆ ಮಾಡ್ಲಿಲ್ಲ ಹಂಗಾರೆ? ನೋಡಿ, ಒಂದ್ ನಿಮಿಷ. ಈಗ ಇನ್ನು ಬಹಳಷ್ಟು ಜನ ಕೆಲವರು ಮಾತಾಡಿದ್ದಾರೆ, ಅವ್ರಿಗೆ ನೋಟಿಸ್ ಕೊಡ್ಬೇಕಲ್ಲ. ನಾನು ಉತ್ತರ ಕೊಡ್ತೀನಿ. ನನ್ನ ನಿಲುವಿನಲ್ಲಿ ಯಾವುದೇ ಕಾರಣಕ್ಕೆ ಬದಲಾವಣೆ ಇಲ್ಲ. ನಾನು ಭಾರತೀಯ ಜನತಾ ಪಾರ್ಟಿ ನನಗೆ ಮಾತೃ ಸಮಾನ ಅಂತ ಹೇಳಿನಿ. ನಾನು ಭಾರತೀಯ ಜನತಾ ಪಾರ್ಟಿ ಪರವಾಗಿದ್ದೀನಿ, ಸಂಘಟನೆ ಪರವಾಗಿದ್ದೀನಿ. ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟಿ ಬೆಳೆಸಿದ್ದು, ಅಂತವ್ರ ವಿರುದ್ಧ ಯಾರೇ ಮಾತಾಡಿದ್ರು ನಾನು ಸುಮ್ಮನಿರಲ್ಲ, ನಾನು ಮೌನವಾಗಿರಲ್ಲ. ಕಳೆದ 2 ತಿಂಗಳಿಂದ ಒಬ್ಬ ಮಹಾನ್ ನಾಯಕ ಒಬ್ಬರದಾರ ಇಲ್ಲಿ ಬೆಂಗಳೂರಲ್ಲಿ. ಎಸ್ ಅದರೆ 2 ತಿಂಗಳಿಂದ ಮಾಧ್ಯಮ ಸ್ನೇಹಿತರ ಜೊತೆ ಆಪ್ತ ರೆಕಾರ್ಡ್ ಹೇಳಿದ್ರೆ ರೇಣುಕನ್ನ ಉಚ್ಚಾಟನೆ ಮಾಡ್ತಾರೆ. ಆ ವ್ಯಕ್ತಿ ಯಾರಂತ ನನಗೆ ಚೆನ್ನಾಗಿ ಗೊತ್ತಿದ್ದಿ, ಸಂದರ್ಭ ಬಂದಾಗ ಹೇಳ್ತೀನಿ. ನಾನು ಯಾರ ಹೆಸರು ಹೇಳಲ್ಲಣ್ಣ. ಹೇಳಿದ್ದಾರೆ ಮಾಧ್ಯಮಸ್ಥರ ಜೊತೆ ಯಾರು ಮಾತಾಡಿದರೆ, ಆಪ್ತ ರೆಕಾರ್ಡ್, ಆನ್ ರೆಕಾರ್ಡ್ ಯಾರು ಹೇಳಿದರೆ ರೇಣುಕಾಚಾರ್ಯನ ಎಕ್ಸ್ಪೆಲ್ ಮಾಡ್ತಾರೆ. 2 ತಿಂಗಳಿಂದಲೇ ನನಗೆ ಮಾಹಿತಿ ಇತ್ತಿದ್ದು. ಅಂದ್ರೆ ನಾನು ಯಡಿಯೂರಪ್ಪನವ್ರನ್ನ ರಾಜ್ಯದ ಅಧ್ಯಕ್ಷ ಟೀಕೆ ಮಾಡಿದಾಗ ಮಾತಾಡಂಗಿದ್ರೆ ಬಾರಿ ಮೌನ ಹೋಗಿದ್ರೆ ಸರಿ ಆಗ್ತಿತ್ತು. ಆದ್ರೂ ರಾಜ್ಯದ ಅಧ್ಯಕ್ಷರು ಕರೆಸಿ, ಸಂಘ ಪರಿವಾರದಲ್ಲಿ ಕರೆಸಿ ಮಾತಾಡಿದಾಗ ಇದೇ ಪತ್ರಿಕೆಯಲ್ಲಿ ಆಪ್ತ ರೆಕಾರ್ಡ್ ಬರ್ಸಿದ್ರು. ಸಂಘ ಪರಿವಾರದವರು ಮಾತಾಡಬಾರ್ದು ಅಂತ ಹೇಳಿದ್ರು. ಮಾಧ್ಯಮದಲ್ಲಿ 40 ಜನ ರಾಜ್ಯದ ಅಧ್ಯಕ್ಷರು ಬಾಯಿ ಬಂದಂಗೆ ಬೈದ್ರು. ಅವರು ಆಪ್ತ ರೆಕಾರ್ಡ್ ಹೇಳಿ ಪತ್ರಿಕೆಯಲ್ಲಿ ಸ್ಟೋರಿಗಳು ಪ್ಲಾಂಟ್ ಮಾಡಿಸಿದ್ರು. ಪಕ್ಷದ ಅಧ್ಯಕ್ಷರು ಪಾರ್ಟಿ ಜೊತೆಗೆ ಇರ್ಬೇಕಂದ್ರೆ ರಾಜ್ಯಪಾಲರ ಕಚೇರಿಗೆ ಹೋದ್ರು. ಅವತ್ತ್ಯಾಕೆ ಇವರು ರಾಜ್ಯಭವನಕ್ಕೆ ಹೋದ್ರಲ್ಲ ಸಪರೇಟ್ ಆಗಿ. ವಿಜಯೇಂದ್ರ ಪಾದಯಾತ್ರೆ ಮಾಡಿ, ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಅಂತಲ್ಲ, ರಾಜ್ಯದ ಅಧ್ಯಕ್ಷ ಪಾದಯಾತ್ರೆ ಮಾಡಿ ಮೇಲೆ ಬೆಳಗಾಂನಲ್ಲಿ ಸೇರಿದಿಲ್ಲ. ಅವತ್ತು ನೋಟಿಸ್ ಕೊಟ್ಟು ಉಚ್ಚಾಟನೆ ಮಾಡ್ಬೇಕಂತ ಬಿಜೆಪಿ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನೋಡಿ, ಯಡಿಯೂರಪ್ಪನವ್ರನ್ನ ಅನಗತ್ಯವಾಗಿ 2 ಬಾರಿ ಅವ್ರ ಮೇಲೆ ಆರೋಪ ಮಾಡಿ ಇಳಿಸಿದ್ದು ಬಿಜೆಪಿಗೆ ನಡೆ ಆಯ್ತು. ಅಂದ್ರೆ ನಾನು ಯಡಿಯೂರಪ್ಪನವ್ರ ವಿರುದ್ಧ ಮಾತಾಡಿ ಬಹಳ ಚೆನ್ನಾಗಿ ನನಗೆ ಸನ್ಮಾನ ಗೌರವಿಸ್ತಾರೆ. ಹಾಗಾಗಿ ನಾನು ನನ್ನ ನಿಲುವಿನಲ್ಲಿ ಬದಲಾವಣೆ ಇಲ್ಲ. ಈಗಾಗಲೇ ರಾಜ್ಯದ ಉದ್ಯೋಗ ಕಾರ್ಯಕರ್ತರು, ಮುಖಂಡರು, ವೀರಶೈವಲಿಂಗ ಸಮಾಜ ಮುಖಂಡರುಗಳು ಮತ್ತು ಮಾಜಿ ಸಚಿವರುಗಳು, ಶಾಸಕರು ಕರೆ ಮಾಡಿ ಬಹಳ ಜನ ಮುಖಂಡರು ಹೇಳಿದರೆ, ನಿಮ್ಮ ಸರಿ ಇದೆ, ತೆಗೆದುಕೊಂಡೆ ನಿಲುವು, ನಿಮ್ ಜೊತೆ ನಾವು ಇದೀವಿ ಅಂತ ಹೇಳಿದರೆ ನಾನು ವಿಚಲಿತನಾಗಿಲ್ಲ. ಯಾರು ರಾಜ್ಯದ ಅಧ್ಯಕ್ಷರ ವಿರುದ್ಧ, ಪಾರ್ಟಿ ವಿರುದ್ಧ ಮಾತಾಡ್ತಾರೆ ಅಂತವ್ರ ವಿರುದ್ಧ ನಾನು ಮಾತಾಡ್ತೀನಿ, ಪ್ರಶ್ನೆ ಇಲ್ಲ.